ಹೋಬಳಿಯ ನೇರಲಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯರಮಂಚಯ್ಯನಹಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಹಾಗೂ ಗ್ರಾಮಸ್ಥರೊಂದಿಗೆ ನಿವೃತ್ತ ಜಂಟಿ ನಿರ್ದೇಶಕರು ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳು ಗೌಡಗೆರೆ ಜಿ ತಿಪ್ಪೇಸ್ವಾಮಿ ಅವರ 64ನೇ ವರ್ಷದ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಿದ್ದಾರೆ. ನಂತರ ಮಾತನಾಡಿದ ಅವರು, ಮೂಲಭೂತ ಸೌಲಭ್ಯ ಕೊರತೆ ಇರುವಂತ ಶಾಲೆಗಳನ್ನು ನಾವುಗಳು ಆಯ್ಕೆ ಮಾಡಿಕೊಳ್ಳುತ್ತೇವೆ. ಚಿಕ್ಕ ಹಳ್ಳಿಯಾದರೂ ಸಹ ನಮ್ಮ ಮೇಲೆ ಅಪಾರವಾದ ಪ್ರೀತಿ ಈ ಹಳ್ಳಿಯ ಜನರಿಗೆ ಮತ್ತು ಮಕ್ಕಳಿಗಿದೆ. ನಾನು ಹುಟ್ಟುಹಬ್ಬವನ್ನ ಎಂದೂ ಕೂಡ ಆಚರಿಸಿಕೊಂಡಿಲ್ಲ. ಆದರೆ ಈ ಗ್ರಾಮದವರ ಒತ್ತಾಯದ ಮೇರೆಗೆ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುತ್ತಿರುವುದು ಸಂತಸ ತಂದಿದೆ ಎಂದಿದ್ದಾರೆ. ನನಗೆ ಎಲ್ಲಿ ಮೂಲಭೂತ ಸೌಕರ್ಯಗಳು ಕೊರತೆ ಇದೆ, ಆಮೇಲೆ ಪ್ರೀತಿ ಜಾಸ್ತಿ ಇದೆ. ನಾವು ಬಂದು ನೋಡಿ, ಸಣ್ಣ ಹಳ್ಳಿ ಇರ್ಬೋದು, ನನಗೆ ಪ್ರೀತಿ ಮುಖ್ಯ. ಆಡಂಬರ ಎಲ್ಲ ನಾನು ನೇರ್ಲಗುಂಟೆ ಮಾಡ್ಬೋದು, ಎಲ್ಲ ಮಾಡ್ಬೋದು. ಅಲ್ಲೆಲ್ಲ ಬಂದುಬಿಡ್ತಾರೆ, ಅವೆಲ್ಲ ಆಗೋದಿಲ್ಲ. ಎಲ್ಲಿ ಕಣ್ಣು ಊರಿರುತ್ತೋ ಪ್ರೀತಿ ಜಾಸ್ತಿ ಇರುತ್ತೆ. ಈಗ ನೋಡಿ, ನೀವು ವೈಯಕ್ತಿಕ ಇವರು ನಿಮ್ಮ ಅಧ್ಯಕ್ಷರೇ ಮಾಡ್ಕೊಂಡು ಬಂದಿದ್ದಾರೆ ಈ ಕೇಕ್ನ, ನಾನು ಬಂದಿಲ್ಲ. ಆ ಕಾರಣಕ್ಕೆ ನಾನು ಹುಟ್ಟಿದ ಹಬ್ಬ ಎಲ್ಲ ಆಚರಣೆ ಮಾಡ್ಕೊಳ್ಳಲ್ಲ. ನಾನು ಈ ಥರ ಒಂದು ಗ್ರಾಮದಲ್ಲಿ ಜನಗಳ ಜೊತೆ ಸೇರ್ಕೊಂಡು ನಾವು ಭಾಗವಹಿಸಿ ಮಾತಾಡೋದೇ ಒಂದು ಖುಷಿ ನನಗೆ. ಇದೇ ಒಂದು ಹುಟ್ಟಿದ ಹಬ್ಬ ಭಾಳ ಸಂತೋಷ ಆಗುತ್ತೆ ನನಗೆ. ಸಾಮಾನ್ಯವಾಗಿ ನಾನು ಪ್ರತಿ ವರ್ಷ ಏನು ಮಾಡ್ತಿದ್ದೆ ಅಂದರೆ, ಸ್ಕೂಲ್ಗಳಲ್ಲಿ ಬಿಸಿ ಊಟ ನಡೀತಾ ಇರ್ತದೆ. ಆ ಸಂದರ್ಭದಲ್ಲಿ ಅವ್ರ ಜೊತೆಗೆ ಸ್ವಲ್ಪ 1,000-2,000 ದುಡ್ಡು ಕೊಡ್ತೀನಿ. ಸ್ವೀಟ್ ಮಾಡ್ತಾರೆ ಅವರು. ಬೆಳಗ್ಗೆ ಪ್ರೇಯರ್ ಆದಾಗೆಲ್ಲ ವಿಶ್ ಮಾಡ್ತಾರೆ. ಆಮೇಲೆ ಬಿಸಿ ಊಟ ಟೈಮಲ್ಲಿ ಸ್ವೀಟು, ಆಮೇಲೆ ಅನ್ನ ಸಾರು. ಈ ಕಾರಣಕ್ಕೆ ಒಂದು 8 ಸ್ಕೂಲಲ್ಲಿ ಪ್ರತಿ ವರ್ಷ ಮಾಡ್ತಿರ್ತೀನಿ. ಈ ಸಾರಿ ಈ ಹಿಂದೆ ನಡೆದ ಹುಟ್ಟುಹಬ್ಬದ ದಿನದಂದು ಶಾಲೆಯ ಮಕ್ಕಳಿಗೆ ನೀಡುವ ಬಿಸಿಯೂಟದ ಜೊತೆಗೆ ಪಾಯಸ ಮಾಡಿಸಿ ಮಕ್ಕಳಿಗೆ ನೀಡುವಂತೆ ತಿಳಿಸಿದ್ದೆವು. ಲೇಖನ ಪುಸ್ತಕವನ್ನ ನೀಡಿದ್ದೇವೆ. ಈ ವರ್ಷ ಭಾನುವಾರ ಬಂದಿರುವುದರಿಂದ ಈ ದಿನವೇ ಆಚರಿಸಿಕೊಳ್ಳುತ್ತಿದ್ದೇವೆ ಎಂದರು. ನಂತರ ಶಾಲಾ ಮಕ್ಕಳಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಹಸ್ತಾಂತರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಾಹಿತಿ ನಾಗೇಂದ್ರಪ್ಪ, ಎಸ್ಡಿಎಂಸಿ ಅಧ್ಯಕ್ಷ ಕೆಪಿ ಬೋರಯ್ಯ, ಉಪಾಧ್ಯಕ್ಷ ಜಿ ಬೋರಯ್ಯ, ಸದಸ್ಯ ಎಂ ಪ್ರಕಾಶ್ ಸೇರಿದಂತೆ ಸಮಸ್ತ ಯರಮಂಚಯ್ಯನಹಟ್ಟಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸೋತಿದರೋ, ಯಾರು ಕಗ್ಗತ್ತಲಿದ್ದರೋ ಅವರನ್ನ ಬೆಳಕು ತೆಗೆಯುವಂಥದ್ದೇ ನನ್ನ ಉದ್ದೇಶ ಅಂತ ತಿಳ್ಕೊಂಡ್ಬಿಟ್ಟು ಇವರ ಉದ್ದೇಶ ಇದೆ. ಇವರು ತನುಮನವನ್ನು ಧಾರೆ ಎಳಿತಿದ್ದಾರೆ. ಎಲ್ಲಿ ನೋವು ಇರ್ತದೋ ಆ ನೋವಿಗೆ ಸ್ಪಂದಿಸುವಂತಹ ದೊಡ್ಡ ಗುಣ ಇದೆ ಇವ್ರದ್ದು. ಇನ್ನೂ ವಿಶಾಲವಾಗಿ ವಿಶೇಷತೆ ಇವರ ಒಂದು ವ್ಯಕ್ತಿತ್ವ ಬೆಳಗಲಿಕ್ಕೆ ಇವೆಲ್ಲ ಕಾರಣ ಆಗಿದೆ. ನಿಮ್ಮ ಸಹಕಾರ ಭಾಳ ಅಮೂಲ್ಯ. ಗ್ರಾಮಸ್ಥರ ಒಂದು ಪ್ರೋತ್ಸಾಹ ಭಾಳ ಅಧಿಕವಾಗಿರ್ತದೆ. ಎಲ್ಲ ನಾವು ಇವತ್ತು ಶಿಕ್ಷಣ ಒಂದು ಕಣ್ಣು, ಅದೊಂದು ಬೆಳಕು. ಆ ಬೆಳಕಿನಲ್ಲಿ, ಆ ಕಣ್ಣಿನಲ್ಲಿ ನಾವೇನೆಲ್ಲ ನೋಡ್ಬೋದು. ಆ ಕಾರಣಕ್ಕೆ ಇವತ್ತು ಆ ಕಣ್ಣಿಗೆ